ಪಂಚಭೂತಗಳಲ್ಲಿ ಲೀನರಾದ ನಾಡಿನ ಧೀಮಂತ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇವತ್ತಿನ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಇವತ್ತು ಇನ್ಫ್ಯಾಕ್ಟ್ ಎಸ್.ಎಂ. ಕೃಷ್ಣ ಅವರ ಕುರಿತಾದದ್ದೇ ವಿಶೇಷ ಕಾರ್ಯಕ್ರಮವನ್ನು ಹಾಕುವ ಅವಕಾಶ ಇತ್ತು. ಆದರೆ ರಾಜ್ಯ ರಾಜಕೀಯದಲ್ಲಿ ಸದ್ದಿಲ್ಲದೆ ನಡೀತಾ ಇರುವ ಒಂದು ಬೆಳವಣಿಗೆ, ವಿರೋಧ ಪಕ್ಷಗಳಿಗೆ ಸಿಕ್ಕಿರುವ ಮತ್ತೊಂದು ಹೊಸ ಅಸ್ತ್ರ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಚರ್ಚೆಗೆ ಒಳಪಡಿಸಲೇಬೇಕಾದ ಪರಿಸ್ಥಿತಿ. ಯಾಕೆಂದ್ರೆ ವಿರೋಧ ಪಕ್ಷಗಳು ಇವತ್ತೆತ್ತಿರುವ ಬಹುತೇಕ ಪ್ರಶ್ನೆಗಳನ್ನು ಅಭಿಯಾನದ ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡ ಎತ್ತಿತ್ತು. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು, 2 ಲಕ್ಷ ಪರಿಹಾರ ಕೊಟ್ಟು ಕೈ ತೊಳ್ಕೊಂಡಿತ್ತು. ಶಿರೂರಿನಲ್ಲಿ ಗುಡ್ಡ ಕುಸಿತ ಆಯಿತು. ನಿರಂತರವಾಗಿ 20ಕ್ಕೂ ಅಧಿಕ ದಿನಗಳ ಕಾಲ ರಿಪಬ್ಲಿಕ್ ಕನ್ನಡದ ಪ್ರತಿನಿಧಿಗಳು ಗ್ರೌಂಡ್ನಲ್ಲಿ ನಿಂತು ಪ್ರಾಣ ಕಳೆದುಕೊಂಡವರ ಕುಟುಂಬಸ್ಥರ ಪರವಾಗಿ ನಿಂತು ಅವರಿಗೊಂದು ಪರಿಹಾರವನ್ನು ಕೊಡಿಸಬೇಕು, ಮನೆ ಕಳ್ಕೊಂಡವರಿಗೆ ಮನೆಯನ್ನು ಕೊಡಿಸಬೇಕು ಅನ್ನೋ ಪ್ರಯತ್ನವನ್ನು ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇಷ್ಟೆಲ್ಲ ವಿರೋಧ ಪಕ್ಷಗಳ ಪ್ರಶ್ನೆ ಹಾಗೆ ರಿಪಬ್ಲಿಕ್ ಕನ್ನಡದ ಈ ಅಭಿಯಾನಗಳ ಉಲ್ಲೇಖ ಈಗ ಯಾಕೆ ಮಾಡ್ತಿದ್ದೀನಿ ಅಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿಗಳಾದ ಪಿಣರಾಯಿ ವಿಜಯನ್ ಅವರಿಗೆ ಬರೆದಿರುವ ಒಂದು ಪತ್ರ. ವಯನಾಡಿನಲ್ಲಿ ಸಂಭವಿಸಿದ ಪ್ರಾಕೃತಿಕ ವಿಕೋಪ, ಆ ವಿಕೋಪದಲ್ಲಿ ಮನೆಯನ್ನ ಕಳೆದುಕೊಂಡವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಮನೆಯನ್ನ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಕೇರಳ ಪ್ರವಾಸ ಮಾಡಿದ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿ ಬಂದಿದ್ರು. ಕೇರಳ ಸರ್ಕಾರ ಫ್ರ್ಯಾಂಕ್ ಆಗಿ ಸ್ಟ್ರೇಟ್ ಆಗಿ ಹೇಳಬೇಕು ಅಂದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಮನವಿಗೆ ಕ್ಯಾರೇ ಅಂದಿಲ್ಲ. ನಾವು ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಕ್ಕೆ ಕ್ಯಾರೇ ಅಂದಿರಲಿಲ್ಲ ಕೇರಳದ ಮುಖ್ಯಮಂತ್ರಿಗಳು. ಆದರೆ ಇದೀಗ ಮತ್ತೆ ಪತ್ರ ಬರೆದು ಕೇವಲ ಮನೆ ಕಟ್ಕೊಡೋದಲ್ಲ, ಜಾಗವನ್ನೂ ಖರೀದಿ ಮಾಡಿ ಮನೆಯನ್ನೂ ಕಟ್ಕೊಡ್ತೀವಿ, ಆದಷ್ಟು ಬೇಗ ಸ್ಪಂದಿಸಿ ಅಂತ ಹೇಳಿ ಸಿದ್ದರಾಮಯ್ಯನವರು ಮತ್ತೊಂದು ಪತ್ರವನ್ನು ಬರೆದಿದ್ದಾರೆ. ಪತ್ರದ ವಿರುದ್ಧವಾಗಿ ಇದೀಗ ವಿರೋಧ ಪಕ್ಷಗಳು ಕಿಡಿಕಾರ್ತಾ ಇದೆ. ಸಿದ್ದರಾಮಯ್ಯನವರಿಗೆ ಕುರ್ಚಿ ಉಳಿಸ್ಕೊಳ್ಳೋ ಆತಂಕ. ಹೀಗಾಗೇನೆ ಹೈಕಮಾಂಡ್ ನಾಯಕರನ್ನ, ಅದರಲ್ಲೂ ಮೇಡಮ್ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಒಲಿಸಿಕೊಳ್ಳುವ ಭಾಗವಾಗಿ ವಯನಾಡಿನಲ್ಲಿ ಮನೆ ಕಟ್ಟಿಸ್ಕೊಡ್ಲಿಕ್ಕೆ ಮತ್ತೆ ಮತ್ತೆ ಮೇಲೆ ಮೇಲೆ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ವಿರೋಧ ಪಕ್ಷಗಳು ಕಿಡಿಕಾರ್ತಾ ಇವೆ. ಆ ಲೆಟರ್ ಒಂದನ್ನು ಸ್ಕ್ರೀನ್ ಮೇಲೆ ತೆಗೆದುಕೊಂಡು ಬನ್ನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೇರಳದ ಮುಖ್ಯಮಂತ್ರಿಗಳಿಗೆ ಬರೆದಿರುವ ಪತ್ರ ಇದು. ಈ ಪತ್ರದಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನಾನು ಹಿಂದೆ ಹೇಳಿದ್ದೆ ಮನೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿ, ಆದರೆ ನಿಮ್ಮಿಂದ ಸ್ಪಂದನೆ ಬಂದಿಲ್ಲ. ಈಗ ಜಾಗವನ್ನೂ ಖರೀದಿ ಮಾಡಿ ಮನೆಯನ್ನೂ ಕಟ್ಟಿಸ್ಕೊಡ್ತೀವಿ, ರಿಪ್ಲೈ ಮಾಡಿ ಅಂತ ಹೇಳಿ. ಅಲ್ಲಿಗೆ ನಾನು ಕಾರ್ಯಕ್ರಮ ಎಲ್ಲಿಂದ ಪ್ರಾರಂಭ ಮಾಡಿದೆ ಅದೇ ಪ್ರಶ್ನೆ ನಾನು ಮತ್ತೆ ಕೇಳ್ತೀನಿ. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವಾಯಿತು, ಅವರಿಗೆ ಪರಿಹಾರ ಕೊಡುವಲ್ಲಿ ಇರಲಿಲ್ಲ ಧಾವಂತ. ನಮ್ಮಲ್ಲೇ ಶಿರೂರಿನಲ್ಲಿ ವಯನಾಡಿನಂತದ್ದೇ ದುರಂತ ಸಂಭವಿಸಿತು, ಗುಡ್ಡ ಕುಸಿತು, ಮನೆಗಳು ಕಳ್ಕೊಂಡ್ರು, ಇವತ್ತುವರೆಗೂ ಸಿಕ್ಕಿಲ್ಲ ಪರಿಹಾರ, ಇಲ್ಲೂ ಇಲ್ಲ ಗಲಿಬಿಲಿ ಗಡಿಬಿಡಿ. ಇಷ್ಟೆಲ್ಲದರ ನಡುವೆ ಕೇರಳದಲ್ಲಿ ಮನೆ ಕಟ್ಸ್ಕೊಡೋದು ತಪ್ಪಲ್ಲ, ಆದರೆ ನಮ್ಮವರ ಕಾಳಜಿ ಪ್ರಿಯಾರಿಟಿ ಆಗಬೇಕಲ್ವಾ? ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಸಂಕೀರ್ತ್ ಅವರಿದ್ದಾರೆ, ಜೆಡಿಎಸ್ನ ವಕ್ತಾರರು ಮಹೇಶ್ ಗೌಡ್ರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು ಅನಿಲ್ ನಾಚಪ್ಪ ಅವರಿದ್ದಾರೆ, ರಾಜಕೀಯ ವಿಶ್ಲೇಷಕರು ಶಶಿಕಾಂತ್ ಅಡಳಿ ಅವರು ಜಾಯಿನ್ ಆಗೋ ನಿರೀಕ್ಷೆ ಇದೆ. ಕಾಂಗ್ರೆಸ್ ಈ ಚರ್ಚೆಯಿಂದ ದೂರ ಉಳಿದಿದೆ, ವಕ್ತಾರರನ್ನ ಕಳಿಸೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ವಿಜಯೇಂದ್ರ ಅವರು ಹಾಗೆ ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ರು, ಸಂಕೀರ್ತ್ ಅವರೇ ಇದು ಹೈಕಮಾಂಡ್ ಅನ್ನ ಒಲಿಸಿಕೊಳ್ಳುವ ಪ್ರಯತ್ನ, ಹಾಗಾಗೇನೆ ಕೇರಳದ ಮೇಲೆ ಅತಿಯಾದ ಪ್ರೀತಿ, ಅದರಲ್ಲೂ ಇನ್ ಪರ್ಟಿಕ್ಯುಲರ್ ವಯನಾಡ ಮೇಲೆ ಪ್ರೀತಿ, ಕುರ್ಚಿ ಕಂಟಕ, ಅದಕ್ಕೆ 100 ಮನೆಯ ಒಂದು ನೆಪ ಅಂತ ಹೇಳಿ. ನೋಡಿ, ಮೊದಲನೇದಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರಷ್ಟು ಜ್ವಲಂತ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ, ತಮ್ಮ ಮಾಧ್ಯಮ ಮುಖೇನ ನೀವು ತೋರಿಸ್ತಾ ಇದ್ದೀರಿ. ಈಗ ಪ್ರಸ್ತುತ ನಮ್ಮ ಮುಂದೆ ಇರುವಂಥದ್ದು ನೀವೆಲ್ಲ ಇಷ್ಟೊಂದು ವಿವರವಾಗಿ ಹೇಳಿದ್ರಿ. ಅದಲ್ಲದೆ 31ನೇ ತಾರೀಕು ಸಾರಿಗೆ ನೌಕರರು ಮುಷ್ಕರ ಹಾಕಬೇಕು ಅಂತ ಹೇಳಿ 7,000 ಕೋಟಿ ESI PF ಬಾಕಿ ಸಂಬಳಗಳು ಎಲ್ಲ ಇದೆ ಒಂದು ಇಲಾಖೆಯಲ್ಲಿ. ಸೊ ಅದು ಕೊಡೋದಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ, ಅಬಕಾರಿ ಲೂಟಿ. ಅದಲ್ಲದೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಕಾಂಗ್ರೆಸ್ನ ಶಾಸಕರೇ ಕೂಡ ಅವರ ಕ್ಷೇತ್ರಕ್ಕೆ ಅನುದಾನ ಬಂದಿಲ್ಲ ಅಂತ ಒಂದೇ ಕಣ್ಣಲ್ಲಿ ಅಳ್ತಾ ಇದ್ದಾರೆ. ನೀವು ಬೆಂಗಳೂರನ್ನೇ ತಗೊಳ್ಳೋದಾದ್ರೆ 28 ಕ್ಷೇತ್ರಕ್ಕೆ ಕೇವಲ 10 ಕೋಟಿಯ ಒಂದು ಅನುದಾನವನ್ನ ಕೊಟ್ಟು ದೊಡ್ಡದಾಗಿ ಟನಲ್ ರೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅನುದಾನ ಕೊಡಕ್ಕೆ ಇವ್ರ ಹತ್ರ ಹಣ ಇಲ್ಲ. ಸರ್ಕಾರ ಒಂಥರ ದಿವಾಳಿ ಹತ್ರ ಪರಿಸ್ಥಿತಿಲಿದೆ. 1 ಲಕ್ಷ ಕೋಟಿ ಈ ವರ್ಷಕ್ಕೇನೆ ನಾವು ಸಾಲ ಮಾಡಿದೀವಿ. ಅದಲ್ಲದೆ ನಮ್ಮ ರಾಜಸ್ವ ಸಂಗ್ರಹದಲ್ಲಿ ನಾವು ತುಂಬಾ ಹಿಂದೆ ಇದ್ದೀವಿ. ಇಷ್ಟೆಲ್ಲಾ ಸಂದರ್ಭದಲ್ಲಿ ನಾವಿರ್ಬೇಕಾದ್ರೆ ಈ ಸುಮಾರಷ್ಟು ಯೋಜನೆಗಳಿಗೆ ಹಣ ಇಲ್ಲ ನಮ್ಮ ಹತ್ರ, ನೀರಾವರಿ ಯೋಜನೆಗೆ ಹಣ ಇಲ್ಲ. ಈ ತರ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಇರಬೇಕಾದ್ರೆ ಸಿದ್ದರಾಮಯ್ಯನವರು ಎಲ್ಲೋ ಒಂದ್ ಕಡೆ
ಒಂದು ಫ್ಯಾಕ್ಷನಿಸಮ್, ಒಂದು ಕಡೆ ಹೈಕಮಾಂಡ್ನ ನಾಯಕರ ಹತ್ರ ಒಂದು ಉತ್ತಮ ಸಂಬಂಧವನ್ನು ಹೊಂದೋ ಕಾರಣಕ್ಕೋಸ್ಕರ ಅಲ್ಲಿ ಕಾಂಗ್ರೆಸ್ನ ಸಂಸದರು ಗೆದ್ದಿದ್ರು ರಾಹುಲ್ ಗಾಂಧಿ ಅವರು. ಈಗ ಮತ್ತೆ ಉಪಚುನಾವಣೆ ಆದಾಗ ಅಲ್ಲಿ ಅದೇ ಕುಟುಂಬದ ಪ್ರಿಯಾಂಕಾ ಗಾಂಧಿ ಅವರು ಕೂಡ ಅಲ್ಲಿ ಜಯಶೀಲರಾಗಿ ಬಂದಿದ್ದಾರೆ. ಈಗ ನಾನು ಹೇಳುವಂಥದ್ದು, ಅಲ್ಲಿ ಕೇರಳ ಸರ್ಕಾರ ನಿಮಗೆ ಕ್ಯಾರೆ ಅಂತ ಕೂಡ ಅಂತ ಇಲ್ಲ. ಮೊದಲು ನೀವು ಆಲ್ರೆಡಿ ಪತ್ರ ಬರೆದು 100 ಮನೆ ಅಂತ ದೊಡ್ಡದಾಗಿ ಘೋಷಣೆ ಮಾಡಿಬಿಟ್ರಿ. ಕರ್ನಾಟಕದಲ್ಲಿ ಒಂದೇ ಒಂದು ಹೌಸಿಂಗ್ ಯೋಜನೆ ಇಲ್ಲಿವರೆಗೂ ನೀವು ಶಂಕುಸ್ಥಾಪನೆ ಮಾಡಲಿಲ್ಲ, ಯಾರಿಗೂ ಮನೆ ಹ್ಯಾಂಡ್ ಓವರ್ ಮಾಡುವಂತ ಕೆಲಸ ನಮ್ಮ ಕರ್ನಾಟಕದ ಕನ್ನಡ ಜನತೆಗೆ ಆಗ್ಲಿಲ್ಲ. ಅದಾದ್ರೂ ಸಹ ನೀವು ಪತ್ರ ಬರೀತೀರಿ, ನಾವು 100 ಮನೆಗಳನ್ನ ಕಟ್ಕೊಡ್ತೀವಿ ಅಂತ. ನೀವು ಒಬ್ರು ಮುಖ್ಯಮಂತ್ರಿಗಳು, ಗಣತವೆತ್ತ ಮುಖ್ಯಮಂತ್ರಿಗಳು, ನೀವು ಅಂತ ಸ್ಥಾನದಲ್ಲಿರುವಂತ ವ್ಯಕ್ತಿಗಳು, ನೀವು ಒಂದು ರಾಜ್ಯದ ಪಕ್ಕದ ರಾಜ್ಯದ ಮುಖ್ಯಮಂತ್ರಿಗೆ ಬರೆದಾಗ ನಿಮ್ಮನ್ನ ಯಾವ ರೀತಿ ನೋಡ್ತಾರೆ ಅಂತ ಒಂದು ತಮ್ಮ ಸ್ಥಾನದ ಗೌರವವನ್ನು ಕಮ್ಮಿ ಮಾಡ್ಲಿಕ್ಕೆ ಹೋಗಬಾರ್ದು, ಮೊದಲನೇದಾಗಿ. ಎರಡನೇದಾಗಿ, ಏನು ಅದಾದ ನಂತರ ನೀವೇನು ರಿಪ್ಲೈ ಬರಲಿಲ್ಲ, ನೀವೇ ಅಷ್ಟೊಂದು ಮುತುವರ್ಜಿಯನ್ನು ತಗೊಂಡು ಕಾಳಜಿಯನ್ನು ತಗೊಂಡು ಮತ್ತೆ ಪತ್ರವನ್ನು ಬರೀತೀರಿ, ಜಾಗ ಕೂಡ ಖರೀದಿ ಮಾಡ್ತೀವಿ ಅಂತ. ಅಂದ್ರೆ ಕನ್ನಡದ ಜನತೆಗೆ ಮೀಸಲಾಗಿರಬೇಕಾದಂಥ ಹಣ, ಕನ್ನಡದ ಜನತೆ ಕಟ್ಟಿರುವಂತ ಒಂದು ತೆರಿಗೆಯ ಹಣ ಎಲ್ಲೋ ವಾಯ್ನಾಡು ನಮ್ಮ ನೆರೆ ರಾಜ್ಯನೇ, ನಾವೇನು ಅದಕ್ಕೆ ಮಾಡಬೇಡಿ ಅಂತ ಹೇಳಲ್ಲ. ಆದ್ರೆ ಇಷ್ಟೊಂದು ಮುತುವರ್ಜಿ ನೀವು ಕಾಂಗ್ರೆಸ್ ಹೈಕಮಾಂಡ್ ಮೆಚ್ಚಿಸ್ಕೋಬೇಕು ಮಾಡ್ತಿರುವಂಥದ್ದು ನಿಜವಾಗ್ಲೂ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ, ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವ್ರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರ ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. 1 ವರ್ಷ ಕಳೆದ ಒಂದೇ ವರ್ಷದಲ್ಲಿ ಚುನಾವಣೆಗಳು, ರಾಜಕೀಯ ತಂತ್ರ ಪ್ರತಿತಂತ್ರಗಳು, ಅಭಿಯಾನ, ಜನಪರ ಅಹೋರಾತ್ರಿ ಹೋರಾಟಗಳು, ಪಾರದರ್ಶಕ ವರದಿಗಾರಿಕೆಯ ಪಣ ತೊಟ್ಟು ಮುನ್ನಡೆದಿದ್ದೇವೆ. 1 ವರ್ಷದ ಸಂಭ್ರಮದ ಜೊತೆಗೆ ಜವಾಬ್ದಾರಿ ಕೂಡ ಹೆಚ್ಚಾಗಿದೆ. ಮತ್ತಷ್ಟು ಮುನ್ನುಗ್ಗಿ ಜನಪರ ನಿಲ್ಲುವ ಉತ್ಸಾಹ ಕೂಡ ಹೆಚ್ಚಿದೆ. ಯಾಕಂದ್ರೆ ಇದು ರಿಪಬ್ಲಿಕ್ ಕನ್ನಡ, ನಿಮ್ಮದೇ ಧ್ವನಿ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.